ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಯಾವ ವಿಶ್ವಾಸವನ್ನು ಮೂಡಿಸಿ ಅಧಿಕಾರಕ್ಕೆ ಬಂದಿತ್ತೋ ಆ ವಿಶ್ವಾಸವನ್ನು ಉಳಿಸಿಕೊಳ್ಳೋದ್ರೊಳಗೆ ವಿಫಲ ಆಗಿದೆ. ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿ ಈಗ ಪ್ರತಿಯೊಬ್ಬ ಮಂತ್ರಿ ಭ್ರಷ್ಟಾಚಾರದಲ್ಲೇ ತೊಡಗಿದ್ದಾರೆ. ಹೆಚ್ಚಿನ ಮಂತ್ರಿಮಂಡಲದ ಸದಸ್ಯರುಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಮುಖ್ಯಮಂತ್ರಿಗಳು ಕೂಡ ಭ್ರಷ್ಟಾಚಾರದ ಆರೋಪದಿಂದ ಮುಕ್ತರಾಗಿಲ್ಲ. ಜನರ ಬದುಕನ್ನ ಹಸನು ಮಾಡುವ ಭರವಸೆಯನ್ನು ಕೊಟ್ಟಂತ ಕಾಂಗ್ರೆಸ್ ಪಾರ್ಟಿ ಬೆಲೆ ಏರಿಕೆಯ ಮೂಲಕ ಜನರ ಬದುಕನ್ನು ದುಸ್ತರಗೊಳಿಸಿದೆ. ಅವ್ರು ಹೇಳಿದ್ರು, ನಾನು ಕೇಳಿದ್ದೇನೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಿಂದೆ ಕಾಂಗ್ರೆಸ್ನ ನೀತಿ ಇದೆ ಅನ್ನುವ ಮಾತನ್ನ ಹೇಳಿದರು. ಕೇವಲ ಗ್ಯಾರಂಟಿಯ ಪ್ರಚಾರದಲ್ಲಿ ಅವರು ತೊಡಗಿದ್ದಾರೆ. ಆದರೆ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದಂತಾಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಯುವಕರು ಹತಾಶರಾಗಿದ್ದಾರೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಮಹಿಳೆಯರ ನಾಪತ್ತೆ ಪ್ರಕರಣಗಳಿದ್ದಾವೆ. ಈ ಎಲ್ಲ ವೈಫಲ್ಯಗಳು ಈ ಸರ್ಕಾರದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಕೇವಲ ವೈಫಲ್ಯಗಳಿಂದ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ವಿಫಲತೆಯನ್ನ ಹೊಂದಿದೆ ಅನ್ನೋ ಕಾರಣಕ್ಕೆ ನಾವೇ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಬಿಜೆಪಿಯ ಮುಖಂಡರುಗಳು ಇರಬಾರದು ಅಂತಕ್ಕಂಥ ಕಿವಿ ಮಾತನ್ನು ಕೂಡ ಹೇಳಿದರು. ಅದಕ್ಕೆ ಅವರು ತಮಿಳುನಾಡಿನ ಉದಾಹರಣೆಯನ್ನು ಕೊಟ್ಟರು. ತಮಿಳುನಾಡಿನಲ್ಲಿ ಡಿಎಂಕೆ ವೈಫಲ್ಯ ಎದ್ದು ಕಾಣ್ತಾ ಇತ್ತು. ಆ ವೈಫಲ್ಯದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ವಿಶ್ವಾಸ ಎಐಡಿಎಂಕೆಗಿತ್ತು. ಮಧ್ಯದಲ್ಲಿ ಟಿವಿಕೆ ಅಂತ ಪಕ್ಷ ಡಿಎಂಕೆಯ ವೈಫಲ್ಯದ ಲಾಭವನ್ನು ಪಡೀತು. ಹಾಗಾಗಿ ಬಿಜೆಪಿಯ ನಾಯಕರುಗಳು ನೆಕ್ಸ್ಟ್ ನಮ್ಮದೇ ಅಧಿಕಾರ ಅಂತ ಸುಮ್ಮನೆ ಕೂರಬಾರದು, ನೀವು ಪರ್ಯಾಯವನ್ನು ಕೊಡಬೇಕು. ಆ ಪರ್ಯಾಯ ಮೋದಿಜಿ ಹೇಗೆ ದೇಶಕ್ಕೆ ಪರ್ಯಾಯವನ್ನು ಕೊಟ್ಟಿದ್ದಾರೋ, ಜಾಗತಿಕ ಸಂಕಷ್ಟಗಳ ನಡುವೆನೂ ದೇಶವನ್ನ ಸುರಕ್ಷಿತವಾಗಿಡುವಂತ ಕೆಲಸವನ್ನ ಎಲ್ಲ ಕ್ಷೇತ್ರಗಳಲ್ಲೂ ಮಾಡ್ತಾ ಇದ್ದಾರೆ. ಜಗತ್ತಿನ 65ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ವಾರಕ್ಕೆ 2 ದಿನ ಮಾತ್ರ ಪೆಟ್ರೋಲ್ ಡೀಸೆಲ್ ಸರಬರಾಜು ಆಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ವಾರಕ್ಕೆ 7 ದಿನ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ. ಅದಕ್ಕಾಗಿ ದೂರದೃಷ್ಟಿಯ ಯೋಜನೆಗಳು, ಭವಿಷ್ಯದಲ್ಲಿ ಬರುವ ಸವಾಲುಗಳನ್ನು ಎದುರಿಸೋದಕ್ಕೆ ಬೇಕಾದಂಥ ಸಿದ್ಧತೆ, ಹಾಗೆಯೇ ಕರ್ನಾಟಕದಲ್ಲೂ ಅಂಥದೇ ಒಂದು ನೇತೃತ್ವದ ಪರ್ಯಾಯವನ್ನು ನಾವು ಕೊಡಬೇಕು. ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ, ಮೂಲಸೌಕರ್ಯಕ್ಕೆ ಒತ್ತು ಕೊಡ್ತಕ್ಕಂಥ, ರೈತರಿಗೆ ಭರವಸೆಯನ್ನು ಮೂಡಿಸ್ತಕ್ಕಂಥ, ವಿಶ್ವಾಸಾರ್ಹವಾಗಿರ್ತಕ್ಕಂಥ ಪರ್ಯಾಯವನ್ನ ಕಟ್ಟಿಕೊಡಬೇಕು
ಅದಕ್ಕಾಗಿ ಕಾಂಗ್ರೆಸ್ ವೈಫಲ್ಯಗಳನ್ನು ಹಿಡಿದುಕೊಂಡು ನಿರಂತರ ಜನಪರ ಹೋರಾಟದ ಮೂಲಕ ಜನರ ಜೊತೆಗೆ ಸಂವಾದದ ಮೂಲಕ ಒಂದು ತಂಡವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ.